ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಅಂದರೆ SSLC ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರೋದು ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಕುರಿತು ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಜ್ಞಾನ ಎಂದ ಕೂಡಲೇ ಮಕ್ಕಳೇ ಸುಮಾರು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರೋದು ಕಷ್ಟಕರವಾದ ವಿಷಯ ಅಂತ. ಆದರೆ ಮಕ್ಕಳೇ, ಇಲ್ಲಿ ಯಾವ ವಿಷಯವೂ ಕಠಿಣವೂ ಅಲ್ಲ, ಹಾಗೆ ಅಷ್ಟೇ ಸುಲಭವೂ ಕೂಡ ಅಲ್ಲ. ಒಂದು ಒಳ್ಳೆ ಮಾತಿದೆ, ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಎಂದು. ನಾವು ವಿಷಯವನ್ನು ಹೇಗೆ ಅರ್ಥೈಸಿಕೊಂಡು ಓದ್ತೇವೆ, ಬರೆದು ಹೇಗೆ ರೂಢಿ ಮಾಡ್ತೇವೆ, ಹಾಗೆ ಆ ರೂಢಿ ಆಗಿರೋದನ್ನು ಎಷ್ಟು ಸಲ ಮನನ ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಅದರ ಜೊತೆಗೆ ಒಂದು ವಿಷಯವನ್ನು ಸಂಪೂರ್ಣವಾಗಿ ಕಲಿಯಬೇಕಾದ್ರೆ ಜೊತೆಗೆ ಆಸಕ್ತಿ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈ ವಿಜ್ಞಾನ ವಿಷಯದಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ಮಾಡೋದು ತುಂಬ ಕಠಿಣ ಸಾಧ್ಯ. ಯಾಕಂದರೆ ಇಂತಹದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರುತ್ತೆ ಎಂದು ಹೇಳಬಹುದೇ ವಿನಃ ಇದೇ ಪಿಕ್ಸ್ ಎಂದು ಹೇಳೋಕೆ ಸ್ವಲ್ಪ ಕಷ್ಟ. ಆದರೆ ಮಕ್ಕಳೇ, ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ನಾನು ನಿಮಗಾಗಿ ವಿಜ್ಞಾನ ವಿಷಯದಲ್ಲಿ ಸುಲಭವಾಗಿ 28ರಿಂದ 30 ಅಂಕಗಳನ್ನು ಹೇಗೆ ಪಡಿಬಹುದು, ಸುಲಭವಾಗಿ ವಿಜ್ಞಾನ ವಿಷಯದಲ್ಲಿ ಹೇಗೆ ಪಾಸ್ ಆಗ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ವಿಷಯದ ಕುರಿತು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಾಧ್ಯವಾದಷ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನೆನಪಿರಲಿ ಮಕ್ಕಳೇ, ಇದು ಪಾಸಿಂಗ್ ಪ್ಯಾಕೇಜ್ ಮಾತ್ರ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಪ್ರತಿ ಪಾಠದ ಇಂಪಾರ್ಟೆಂಟ್ ಕ್ವಶನ್ಸನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಹಾಗಿದ್ರೆ ಇನ್ನೇಕೆ ತಡ, ಮೊದಲೇದಾಗಿ ನಾವು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಅಂಕಗಳನ್ನು ಯಾವ ಯಾವ ಪಾಠದ ಮೇಲೆ ಹೇಗೆ ಹಂಚಿಕೆ ಮಾಡಿದ್ದಾರೆ ಅಂತ ಪಾಠಾಧಾರಿತವಾಗಿ ನೀಲನಕ್ಷೆಯನ್ನು ತಿಳಿಯೋಣ. ನಂತರ ಪಾಸಿಂಗ್ ಪ್ಯಾಕೇಜ್ ಅಂದರೆ ಪಾಸ್ ಆಗೋಕ್ಕೆ ನಮಗೆ ಸುಲಭವಾಗಿ ವಿಜ್ಞಾನ ವಿಷಯದಲ್ಲಿ ನಾವು ಪಾಸ್ ಆಗಲಿಕ್ಕೆ ಯಾವೆಲ್ಲ ಕ್ವಶನ್ಸ್ಗಳು ಅಂದರೆ ಪ್ರಶ್ನೆಗಳು ನಮಗೆ ಬೇಕಾಗ್ತವೆ, ಆ ಪ್ರಶ್ನೆಗಳನ್ನು ನಾವು ಮತ್ತಷ್ಟು ವಿವರವಾಗಿ ಚರ್ಚೆ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಮಕ್ಕಳೇ, ಹಾಗಿದ್ರೆ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಾವೇನು ಮಾಡ್ತಾ ಹೋಗೋಣ ಅಂದರೆ, ಕೆಲವೊಂದಿಷ್ಟು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಗೊತ್ತಿದೆ, 4 ಕ್ವಶನ್ ಪೇಪರನ್ನು ಅಂದರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳಿ 4 ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಆ 4 ಕ್ವಶನ್ ಪೇಪರನ್ನು ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ ಸಿಕ್ಕಿರೋದೇನಂತಂದರೆ, ಕೆಲವೊಂದಿಷ್ಟು ಪಾಠಗಳ ಮೇಲೆ ಇಂತಿಷ್ಟು ಮಾರ್ಕ್ಸನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳಿ. ಅದರಲ್ಲೇ ಈಗ ಮೊದಲೇ ಹೈಲೈಟಲ್ಲಿ ನಮಗೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತ ಹೇಳಿ ಒಂದು ಟಾಪಿಕ್ ಇದೆ. ಈ ಟಾಪಿಕಲ್ಲಿ 4 ಪಾಠಗಳನ್ನು ಅದು ಒಳಗೊಂಡೈತಿ. ಟೋಟಲ್ ಆಗಿ ಆ ಪಾಠದಿಂದ ನಮಗೆ 25 ಅಂಕಗಳು ಏನು ಮಾಡ್ತವೆ, ಬರ್ತವೆ. ಹಾಗಾದರೆ ಮೊದಲೇ ಪಾಠ ಯಾವುದು ನಿಮಗೆ ಗೊತ್ತಿದೆ, ಯಾವುದು ಮೊದಲೇ ಭಾಗದಿಂದ ಬಂದಿರುವಂಥ ಪಾಠ ಅಲ್ವಾ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಆ ಪಾಠದಿಂದ ನಿಮಗೆ 5 ಅಂಕಗಳು ಬರ್ತವೆ. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅನ್ನುವಂಥ ಪಾಠದ ಮೇಲೆ 6 ಅಂಕಗಳು ಬರ್ತಾ ಹೋಗ್ತವೆ. ಇನ್ನು ಲೋಹಗಳು ಮತ್ತು ಅಲೋಹಗಳು ಪಾಠದ ಮೇಲೆ 7 ಆದರೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಮೇಲೆ 7 ಅಂಕಗಳು ಬರ್ತವೆ. ಒಟ್ಟಾರೆಯಾಗಿ ಈ ಪಾಠದಿಂದ ಅಂದರೆ ಈ 4 ಟಾಪಿಕ್ಸಿಂದನೂ 25 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಕೋಬೋದು. ಆದರೆ ನೆನಪಿರಲಿ, ಇಲ್ಲಿ ಹೇಳ್ತಾ ಇರುವಂಥ ಈಗ 5ಕ್ಕೆ 5 ಮಾರ್ಕ್ಸು ಅಂತಂದರೆ ಪಿಕ್ಸ್ 5 ಮಾರ್ಕ್ಸೇ ಅಂತಲೇ ಅಲ್ಲ. ಕೆಲವೊಂದು ಮಾರ್ಕ್ಸ್ ಇದರಲ್ಲಿ ಏನಾಗ್ಬೋದು, ವೇರಿ ಆಗ್ಬೋದು. ಕೆಲವೊಂದು ಸಲ 4 ಆಗ್ಬೋದು, ಕೆಲವೊಂದು ಸರಿ 6 ಆಗ್ಬೋದು. ಹಾಗಾಗಿ ಇದರಲ್ಲಿ ಚೇಂಜಸ್ಗಳಾಗ್ತವೆ. ಆದರೆ ಟೋಟಲ್ ಮಾರ್ಕ್ಸಲ್ಲಿ ಏನು ವೇರಿ ಆಗೋದಿಲ್ಲ. ಟೋಟಲ್ ಆಗಿ ಈ ಒಂದು ಮೇನ್ ಕಾನ್ಸೆಪ್ಟಿಂದ ನಮಗೆ 25 ಅಂಕಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೋಬೋದು. ಇನ್ನು ಎರಡನೇ ಟಾಪಿಕ್ ಬಂದು ಜೀವ ಜಗತ್ತು ಅನ್ನುವಂಥದ್ದು. ಈ ಜೀವ ಜಗತ್ತು ಟಾಪಿಕಲ್ಲಿ ಟೋಟಲ್ ಆಗಿ 4 ಪಾಠಗಳನ್ನು ನಾವು ಸೇರಿಸಿದ್ದೇವೆ. ಈ 4 ಪಾಠಗಳು ಅಂದರೆ ಒಂದು ಜೀವಕ್ರಿಯೆಗಳು, ಮತ್ತೊಂದು ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹಾಗೂ ಅನುವಂಶೀಯತೆ. ಜೀವಕ್ರಿಯೆಗಳಿಂದ 7 ಮಾರ್ಕ್ಸ್ ಆದರೆ ನಿಯಂತ್ರಣ ಮತ್ತು ಸಹಭಾಗಿತ್ವದಿಂದ 7 ಮಾರ್ಕ್ಸು. ಅದೇ ರೀತಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂಥ ಪಾಠದಿಂದ 6 ಅಂಕಗಳಿದ್ದಾವೆ. ಇನ್ನು ಅನುವಂಶೀಯತೆ ಪಾಠದಲ್ಲಿ 5 ಅಂಕಗಳಿದ್ದಾವೆ. ಟೋಟಲ್ ಸೇರಿ 25 ಅಂಕಗಳು ಈ ಜೀವ ಜಗತ್ತು ಎನ್ನುವಂತಹ ಕಾನ್ಸೆಪ್ಟಿಂದ ಬರುತ್ತೆ. ಜೊತೆಗೆ ಇದರಲ್ಲಿ ನಮ್ಮ ಪರಿಸರ ಎನ್ನುವಂತಹ ಪಾಠದಿಂದ 3 ಅಂಕದ ಪ್ರಶ್ನೆಯನ್ನು ಕೂಡ ಸೇರಿಸಿ ಟೋಟಲ್ ಆಗಿ 28 ಅಂಕಗಳನ್ನು ನಾವು ಇದರಿಂದ ಪಡಿಬೋದು.
ಇನ್ನು ಅದೇ ರೀತಿ ನೈಸರ್ಗಿಕ ವಿದ್ಯಮಾನಗಳು ಎನ್ನುವಂತಹ ಕಾನ್ಸೆಪ್ಟಿಂದ 2 ಪಾಠಗಳನ್ನು ಒಳಗೊಂಡಿದೆ. ಯಾವ್ದ್ಯಾವ್ದದು ಅಂದರೆ ನೋಡಿ ಮಕ್ಕಳೇ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠದಿಂದ 7 ಅಂಕಗಳಿದ್ದಾವೆ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠದಿಂದ 6 ಅಂಕಗಳಿದ್ದಾವೆ. ಒಟ್ಟಾರೆಯಾಗಿ ಸೇರಿಸಿ 13 ಅಂಕಗಳನ್ನು ನಾವು ಈ 2 ಪಾಠಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದಲ್ಲಿ 13 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು. ಇನ್ನು ಅದೇ ರೀತಿ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂದರೆ ಇದು ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್. ಇದರಲ್ಲಿ 2 ಪಾಠಗಳಿದ್ದಾವೆ. ಮೊದಲೇದಾಗಿ ವಿದ್ಯುತ್ ಶಕ್ತಿ, ಇದರಿಂದ 8 ಅಂಕಗಳು. ನೆನಪಿರಲಿ, ಈ ಎಲ್ಲ ಪಾಠಗಳಲ್ಲೂ ಕೂಡ ಹೆಚ್ಚಿಗೆ ಅಂಕಗಳನ್ನು ಒಳಗೊಂಡಿರುವಂತಹ ಪಾಠ ಅಂತ ಅಂದರೆ ಈ ವಿದ್ಯುತ್ ಶಕ್ತಿ ಪಾಠ. ಜೊತೆಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದಿಂದ 6 ಅಂಕಗಳು. ಒಟ್ಟಾರೆ ಸೇರಿಸಿ 14 ಅಂಕಗಳು. ಅಂದರೆ ಈ ನೈಸರ್ಗಿಕ ವಿದ್ಯಮಾನಗಳು ಹಾಗೂ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎರಡು ಸೇರಿ 4 ಪಾಠಗಳಿಂದ ಟೋಟಲ್ ಆಗಿ ನಮಗೆ 27 ಮಾರ್ಕ್ಸ್ಗಳನ್ನು ನಾವು ಪಡ್ಕೋಬಹುದು. ಇನ್ನು ಅದೇ ರೀತಿ ನಾವು ಮೇಲ್ಗಡೆ ಹೇಳ್ದಂಗೆ ಈ ನೈಸರ್ಗಿಕ ಸಂಪನ್ಮೂಲಗಳು ಟಾಪಿಕ್ಕಿಂದ ನಮ್ಮ ಪರಿಸರ ಪಾಠವನ್ನು ಕೂಡ ನಾವೇನು ಮಾಡ್ತೇವೆ ಈ ಜೀವಶಾಸ್ತ್ರ ವಿಭಾಗಕ್ಕೆ ಸೇರಿಸಿ ಟೋಟಲ್ ಆಗಿ ಒಟ್ಟು 28 ಅಂಕಗಳು. ಇಲ್ಲಿ 25 ಅಂಕಗಳು, 28 ಅಂಕಗಳು, ಇಲ್ಲಿ 27 ಅಂಕಗಳು. ಇದರಿಂದ ಸುಲಭವಾಗಿ ನಾವು ಇಂತಿಷ್ಟು ಮಾರ್ಕ್ಸ್ಗಳನ್ನು ಇದರಿಂದ ಪಡಿಬಹುದು. ಸಂಬಂಧಿಸಿದಂಥ ನೀಲಿನಕ್ಷೆಯ ಆಧಾರಿತವಾಗಿ ನಿಗದಿಪಡಿಸಿರುವಂಥ ಅಂಕಗಳು ಟೋಟಲ್ ಆಗಿ ಇವೆಲ್ಲ ಪಾಠಗಳಿಂದ ನಾವೇನು ಮಾಡ್ಬೋದು 80% ಅಂಕಗಳನ್ನು ನಾವು ಪಡ್ಕೋಬಹುದು. ಇನ್ನು ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿಯಾದಂತಹ ವೆರೈಟಿ ಕ್ವಶನ್ಸ್ ಇರ್ತಾವೆ ಅನ್ನೋದನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲೇದಾಗಿ ನೋಡಿ ಮಕ್ಕಳೇ, ಇಲ್ಲಿ ಪ್ರಶ್ನೆಯ ವಿಧ ಅಂತ ಇದೆ, ಜೊತೆಗೆ ಪ್ರಶ್ನೆಗಳ ಸಂಖ್ಯೆ, ಅದೇ ರೀತಿ ಒಟ್ಟು ಅಂಕಗಳಿದ್ದಾವೆ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು, ಮೊದಲೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತಾರಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಂದರೆ 1 ಅಂಕದ ಪ್ರಶ್ನೆಗಳು 8 ಇರ್ತವೆ. ಒಟ್ಟಾರೆಯಾಗಿ ಅದಕ್ಕೆ 8 ಅಂಕಗಳಿದ್ದಾವೆ. ಇನ್ನು ಅತಿ ಕಿರು ಉತ್ತರದ ಪ್ರಶ್ನೆಗಳು ಅಂದರೆ ಅವು ಕೂಡ 1 ಮಾರ್ಕ್ಸಿನ ಕ್ವಶನ್ಸೇ, ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಪ್ರಶ್ನೆಗಳ ಸಂಖ್ಯೆ 8 ಇದೆ, ಒಟ್ಟು ಅಂಕಗಳು ಕೂಡ 8 ಆಗಿರ್ತವೆ. ಇನ್ನು ಇಲ್ಲಿ ನೋಡಿ ಕಿರು ಉತ್ತರದ ಪ್ರಶ್ನೆಗಳು ಅಂದರೆ ಇದು 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ ನಮಗೆ 8 ಪ್ರಶ್ನೆಗಳು ಇರ್ತವೆ. ಇದು ಹೇಳ್ತಾ ಇರೋದು ನೆನಪಿರಲಿ, ಇಡೀ ಕ್ವಶನ್ ಪೇಪರಲ್ಲಿ ಅಂದರೆ ಒಂದು ಪೂರ್ತಿ ಕ್ವಶನ್ ಪೇಪರಲ್ಲಿ ಏನಾಗ್ತಾ ಇದೆ ಈ ರೀತಿಯಾದಂತಹ ವೆರೈಟಿ ಕ್ವಶನ್ಸ್ ಅಂದರೆ ವಿಧ ವಿಧವಾದಂತಹ ಕ್ವಶನ್ಸ್ಗಳು ಇರ್ತವೆ ಅಂತ ಈಗ ಇಲ್ಲಿ ಹೇಳ್ತಾ ಇರೋದು. ಈ ಕಿರು ಉತ್ತರದ ಪ್ರಶ್ನೆಗಳು 2 ಅಂಕದ್ದು ಅಂದರೆ 8 ಪ್ರಶ್ನೆಗಳಾದರೆ ಟೋಟಲ್ ಆಗಿ ಒಟ್ಟು 16 ಅಂಕಗಳು ಆಯಿತು. ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳಿದ್ದಾವೆ ಅಂದರೆ ಇದು 3 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 9 ಪ್ರಶ್ನೆಗಳಿರ್ತವೆ. ಹಾಗಾದರೆ 9 ಮೂರಲೆ ಎಷ್ಟಾಯಿತು 27 ಅಂಕಗಳು ಆಯಿತು. ಅದೇ ರೀತಿ ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ 4 ಅಂಕದ ಪ್ರಶ್ನೆಗಳು. ಅಂತಹ ಕ್ವಶನ್ಸ್ ಎಷ್ಟಿದ್ದಾವೆ ಅಂದರೆ ಇದರಲ್ಲಿ 4 ಇದ್ದಾವೆ. ಹಾಗಾದರೆ 4 × 4 ಮಾಡಿದರೆ ನಮಗೆ ಟೋಟಲ್ ಆಗಿ 16 ಮಾರ್ಕ್ಸ್ ಸಿಕ್ಕು, 16 ಅಂಕಗಳು. ಇನ್ನು ಕೊನೆಯದಾಗಿ ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ 5 ಅಂಕದ ಪ್ರಶ್ನೆ. ಕೇವಲ ಈ ಪ್ರಶ್ನೆ ಒಂದಿರುತ್ತೆ, ಹಾಗಾಗಿ ಇದರ ಟೋಟಲ್ ಮಾರ್ಕ್ಸ್ ಎಷ್ಟು 5. ಇವೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲವುಗಳನ್ನು ಒಟ್ಟು ಮಾಡಿದಾಗ ಒಟ್ಟು 38 ಪ್ರಶ್ನೆಗಳಾಗ್ತವೆ. ಜೊತೆಗೆ ಟೋಟಲ್ ಆಗಿ 80 ಮಾರ್ಕ್ಸ್ಗಳನ್ನು ಒಳಗೊಂಡಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಇಲ್ಲಿದೆ ನೋಡಿ ಮಕ್ಕಳೇ. ನಾವಿಷ್ಟೊತ್ತು ಏನು ಮಾಡಿದ್ವಿ ಅಂತ ಅಂದರೆ ನೀಲಿನಕ್ಷೆ ಆಧಾರಿತವಾಗಿ ಯಾವ್ಯಾವ ಪಾಠದ ಮೇಲೆ ಎಷ್ಟೆಷ್ಟು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಅಂತ ಹೇಳಿ ನೋಡಿದ್ವಿ. ಈಗ ನಾವು ಸುಲಭವಾಗಿ ವಿಜ್ಞಾನ ವಿಷಯದಲ್ಲಿ ಪಾಸ್ ಆಗಬೇಕಪ್ಪ, ನನಗೆ ಪಾಸಿಂಗ್ ಮಾರ್ಕ್ಸ್ ಬರಬೇಕು ಅನ್ನೋದಾದರೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕನ್ನೋದು. ಅಂದರೆ ಈಗ ಈ ಹಿಂದಿನ ಕಳೆದ ವರ್ಷದ ಪೇಪರ್ಸ್ಗಳಲ್ಲಿ ಹಾಗೂ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅವುಗಳನ್ನೆಲ್ಲ ಸೇರಿಸಿ ಅವುಗಳಲ್ಲಿ ನೋಡಿ ಏನು ಮಾಡಿದ್ದೀವಿ, ಒಂದಿಷ್ಟು ಕ್ವಶನ್ಸನ್ನು ಇವು ಪ್ರತಿ ಸಾರಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಎವ್ರಿ ಟೈಮ್ ಅಂಥ ಕ್ವಶನ್ಸನ್ನು ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಈಗ ನಾವೇನು ಮಾಡ್ತಿದ್ದೀವಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹಾಗಾದರೆ ಅದರಲ್ಲಿ ಬರುವಂಥ ನೋಡ್ರಿ, ಮೊದಲೇದಾಗಿ ಅದರಲ್ಲಿ ಬರುವಂತಹ ಪ್ರಶ್ನೆಗಳು ಅಂತ ಅಂದರೆ ನಿಮಗೆ ಗೊತ್ತಿದೆ ವಿಜ್ಞಾನದಲ್ಲಿ ಸುಲಭವಾಗಿ ನಾವು ಪಾಸ್ ಆಗಬೇಕು ಅನ್ನೋದಾದರೆ ಅದರಲ್ಲಿ ಡಯಾಗ್ರಾಮ್ಸ್ ಕೂಡ ಅಂದರೆ ಚಿತ್ರಗಳು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಆ ಎಲ್ಲ ಪಾಠದಿಂದನೂ ಕೂಡ ಬರುವಂತಹ ಚಿತ್ರಗಳನ್ನು ನಾವು ಸರಿಯಾಗಿ ಕಲ್ತಿದ್ದಲ್ಲಿ ಸರಿಯಾಗಿ ನಾವು 12 ಅಂಕಗಳನ್ನು ಪಡ್ಕೋಬಹುದು. ಹಾಗಾದರೆ ಆ 12 ಅಂಕಗಳು ಯಾವ್ಯಾವ ಚಿತ್ರಗಳನ್ನು ಅವಲಂಬಿಸಿದೆ ಅನ್ನೋದನ್ನು ನೋಡ್ರಿ ಮಕ್ಕಳೇ. ಇಲ್ಲಿ ಮೊದಲೇದಾಗಿ ರಾಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ಟೋಟಲ್ ಆಗಿ 12 ಮಾರ್ಕ್ಸ್ ಇದ್ದಾವೆ. ಅಂದರೆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಇಡೀ ಕ್ವಶನ್ ಪೇಪರಲ್ಲಿ ನಮಗೆ 12 ಅಂಕಗಳು ಸಿಗ್ತವೆ. ಕೆಲವೊಂದು ಬಾರಿ ಅವ್ರೇನು ಮಾಡ್ತಾರೆ, ಚಿತ್ರಗಳನ್ನು ಕೊಟ್ಟು
ಅದರಲ್ಲಿ ಎಕ್ಸ್ ವೈ ಅಂತ ಹೇಳಿ ಬರ್ಕೊಂಡು ನೀವೇ ಆ ಭಾಗಗಳನ್ನು ಗುರುತಿಸ್ಬೇಕಾಗತ್ತೆ. ಇನ್ನು ಕೆಲವೊಂದು ಬಾರಿ ಏನು ಮಾಡ್ತಾರೆ, ಚಿತ್ರಗಳ ಹೆಸರನ್ನು ಕೊಟ್ಟು ಅದನ್ನು ಬರೀರಿ, ಬಿಡಿಸಿ, ಜೊತೆಗೆ ಏನು ಮಾಡಬೇಕು, ಅವರು ಕೊಟ್ಟಿರುವಂತಹ ಭಾಗಗಳನ್ನೇ ನೀವೇನು ಮಾಡಬೇಕಾಗತ್ತೆ, ಗುರುತಿಸ್ಬೇಕಾಗತ್ತೆ. ಈಗ ಇಲ್ಲಿ ನೋಡ್ರಿ, ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಚಿತ್ರಗಳು ಯಾವುದು ಎಕ್ಸಾಮಿಗೆ ಪ್ರಮುಖವಾಗಿ ಅನ್ನೋದಾದರೆ, ಮೊದಲೇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಜೊತೆಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆಯ ಚಿತ್ರ. ಮೊದಲನೇದಾಗಿ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಎರಡನೇದಾಗಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ, ಮೂರನೇದಾಗಿ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ನಾಲ್ಕನೇದಾಗಿ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ, ಜೀವವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ, ಆರನೇದು ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರ, ಏಳನೇದಾಗಿ ನೆಫ್ರಾನ್ ರಚನೆಯ ಚಿತ್ರ, ಎಂಟನೇದಾಗಿ ಮಾನವನ ಮೆದುಳಿನ ಚಿತ್ರ. ನೋಡಿ ಮಕ್ಕಳೇ, ಮಾನವನ ಮೆದುಳು ಹಾಗೂ ಮಾನವನ ಹೃದಯದ ನೀಳಛೇದ ನೋಟದ ಎರಡು ಚಿತ್ರದಲ್ಲಿ ಒಂದು ಚಿತ್ರ ಎನ್ಯುವಲ್ ಎಕ್ಸಾಮಿಗೆ ಪಿಕ್ಸ್ ಕ್ವಶನ್ನು ನೆನಪಿರಲಿ. ಒಂಬತ್ತನೇದು ನರಕೋಶದ ಚಿತ್ರ, ಹತ್ತನೇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ, ಹನ್ನೊಂದನೇದು ಹೂವಿನ ನೀಳಛೇದ ಭಾಗದ ಚಿತ್ರ. ಇನ್ನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ, ಇದು 12ನೇ ಚಿತ್ರ. ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ವಿದ್ಯುತ್ ಮಂಡಲದಲ್ಲಿನ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು, ಇದು ಎನ್ಯುವಲ್ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಎರಡನ್ನು ಕೊಡ್ಬೋದು. ಸರಣಿ ಕ್ರಮದಲ್ಲಿರುವ ರೋಧಕಗಳ ಚಿತ್ರ, ಸಮಾಂತರವಾಗಿರುವ ರೋಧಕಗಳ ರೇಖಾಚಿತ್ರ. ಇನ್ನು ನೇರವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ. ಈ ಚಿತ್ರ ನೋಡಿ ಮಕ್ಕಳೇ, ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ರಿಪೀಟ್ ಆಗ್ತಾ ಬಂದಿದೆ. ಹಾಗಾಗಿ ಈ ಒಂದು ಚಿತ್ರ ಅಂದರೆ ಈ ಡೈಗ್ರಾಮ್ ಬಿಡಿಸೋದು ವೆರಿ ವೆರಿ ಇಂಪಾರ್ಟೆಂಟು. ಸರಿಯಾಗಿ ನೋಡ್ಕೊಳ್ಳಿ ಈ ಡೈಗ್ರಾಮನ್ನು. ಇನ್ನು ನಿಮ್ನ ದರ್ಪಣದಿಂದ ಉಂಟಾದಂತಹ ಪ್ರತಿಬಿಂಬಗಳ ರೇಖಾಚಿತ್ರ, ಇನ್ನು ಪೀನ ಮಸೂರದಿಂದ ಉಂಟಾದಂತಹ ಪ್ರತಿಬಿಂಬದ ರೇಖಾಚಿತ್ರ, ಜೊತೆಗೆ ಪೀನ ಮಸೂರದಿಂದ ಉಂಟಾದಂತಹ ಪ್ರತಿಬಿಂಬಗಳ ರೇಖಾಚಿತ್ರ. ಇನ್ನು ಕೊನೆಯದಾಗಿ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ. ಇವು ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಡೈಗ್ರಾಮ್ಸ್ಗಳಾಗಿರ್ತವೆ. ಈಗ ಇಷ್ಟೊತ್ತು ಏನು ನೋಡಿದ್ವಲ್ವ, ಇವಿಷ್ಟು ಡೈಗ್ರಾಮ್ಸ್ಗಳು ಅಂದರೆ ಚಿತ್ರಗಳು ನಿಮ್ಮ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಇವೆಲ್ಲ ಚಿತ್ರಗಳಿಂದ ನಿಮಗೆ ಟೋಟಲ್ ಆಗಿ 12 ಅಂಕಗಳು ಬರ್ತವೆ. ನೆನಪಿರಲಿ, ಈ ಹೇಳಿರುವಂಥ ಅಷ್ಟು ಚಿತ್ರಗಳು ಇಂಪಾರ್ಟೆಂಟ್ ಆಗಿದ್ದಾವೆ. ಇನ್ನು ಈ ಪೀನ ಮಸೂರ ಹಾಗೂ ನಿಮ್ನ ದರ್ಪಣದಿಂದ 2ರಿಂದ 3 ಮಾರ್ಕ್ಸಿಂದ ಒಂದು ಡೈಗ್ರಾಮ್ ಅಂತೂ ಪಿಕ್ಸ್ ಕ್ವಶನ್ಸು. ಅಷ್ಟೇ ಅಲ್ಲದೆ ಇನ್ನು ಮಾನವನ ಮೆದುಳು ಹಾಗೂ ಹೃದಯದ ನೀಳಛೇದ ನೋಟ, ಇದು ಕೂಡ ಇವೆರಡರಲ್ಲಿ ಒಂದು ಕ್ವಶನ್ನು ಪಿಕ್ಸು. ಅದೇ ರೀತಿ ಇದರಲ್ಲೂ ಕೂಡ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ, ಇದು ಎವ್ರಿ ಟೈಮ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ನು. ಹಾಗಾಗಿ ಸರಿ ಮಾಡಿ ಚಿತ್ರಗಳನ್ನು ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಿರಿ. ಅಷ್ಟೇ ಅಲ್ಲದೆ ಜೊತೆಗೆ ಭಾಗಗಳನ್ನು ಕೂಡ ನೀವೇನು ಮಾಡ್ಕೋಬೇಕು, ಪಕ್ಕಾ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಚಿತ್ರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಇನ್ನು ಇಡೀ ಪಾಠದಲ್ಲಿ ನಮಗೇನಾಗಿದ್ದಾವೆ, ಕೆಲವೊಂದಿಷ್ಟು ನಿಯಮಗಳು ಬರ್ತಾ ಹೋಗ್ತವೆ. ಆ ನಿಯಮಗಳು ಯಾವುದು ಅಂತ ಅಂದರೆ ಇಲ್ಲಿ ಕೆಳಗಡೆ ಒಂದೊಂದಾಗಿ ನಾನು ಕೊಡ್ತಾ ಹೋಗಿದ್ದೇನೆ ನೋಡ್ರಿ ಮಕ್ಕಳೇ. ಅದರಲ್ಲಿ ಈ ನಿಯಮಗಳಿಗೆ ಸಂಬಂಧಪಟ್ಟಂತೆ 3 ಅಂಕಗಳು ಈ ನಿಯಮಗಳಿಂದ ಬರ್ತಾ ಹೋಗ್ತವೆ. ಮೊದಲನೇದಾಗಿ ಓಮ್ ನಿಯಮ. ನೀವು ಓಮ್ ನಿಯಮ ಕೆಲವೊಂದು ಸರಿ ಏನು ಮಾಡ್ಬೋದು, ಆ ನಿಯಮ ನೆನಪಿಲ್ಲ ಅಂತ ಅಂದರೆ ಅದರ ಮೆಥಮೆಟಿಕಲ್ ಫಾರ್ಮುಲಾ ಅಂತ ಇದೆ, ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಐ ಅಂತ ಹೇಳಿ. ಆ ನಿಯಮವನ್ನು ಕೂಡ ಬರೆದ್ರೂ ಕೂಡ ನಿಮಗೇನಾಗ್ಬೋದು, 1 ಮಾರ್ಕ್ಸಿಂದ 1 ಮಾರ್ಕ್ಸ್ ಆದರೂ ಕೂಡ ಏನು ಮಾಡ್ತಾರೆ, ಅವ್ರು ಕೊಡ್ತಾರೆ. ಹಾಗಾಗಿ ನಿಯಮವನ್ನು ಪಕ್ಕಾ ಮಾಡ್ಕೊಳ್ರಿ, ಸರಿ ಮಾಡಿ ಕಲೀರಿ. ಜೊತೆಗೆ 2ನೇ ನಿಯಮ ಜೌಲ್ ಉಷ್ಣೋತ್ಪನ್ನ ನಿಯಮ. ಇದರಲ್ಲೂ ಕೂಡ ಅಷ್ಟೇ ಈಕ್ವೇಷನ್ ಇದೆ. ಆ ಈಕ್ವೇಷನ್ನಾದರೂ ಬರೆದ್ರೆ ನಿಮಗೆ ಏನಪ್ಪ ನೆನಪಿಲ್ಲ, ಯಾವುದು ನಿಯಮ ನಿಮಗೆ ಮರ್ತು ಹೋಗಿದೆ ಅಂತ ಅಂದ್ಕೊಳ್ರಿ. ಆ ಟೈಮಲ್ಲಿ ಆ ಈಕ್ವೇಷನ್ನಾದರೂ ನೀವು ಬರೆದು ಬಂದ್ರಿ ಅಂತ ಆದರೆ ಅದಕ್ಕೆ 1 ಮಾರ್ಕ್ಸ್ ಆದರೂ ಕೊಡ್ತಾರೆ. ಹಾಗಾಗಿ ಆ ಮೆಥಮೆಟಿಕಲ್ ಫಾರ್ಮುಲಾ ಏನಿದೆ ಅಲ್ವಾ, ನೀವು ಯಾವ ನಿಯಮವನ್ನು ಕಲಿತೀರಾ ಅದಕ್ಕೆ ಸರಿಯಾಗಿ ಆ ನಿಯಮಕ್ಕೆ ನೀವು ಆ ಮೆಥಮೆಟಿಕಲ್ ಫಾರ್ಮುಲಾ ಸೂತ್ರ ಥರ ಇರೋದನ್ನು ನೀವೇನು ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಇನ್ನು 3ನೇದು ಮ್ಯಾಕ್ಸ್ವೆಲ್ ಬಲಗೈ ಹೆಬ್ಬೆರಳ ನಿಯಮ. ಇನ್ನು 4ನೇ ನಿಯಮ ಯಾವುದು ಅಂದರೆ ಫ್ಲೇಮಿಂಗ್ನ ಎಡಗೈ ಅಥವಾ ಮೋಟಾರ್ ನಿಯಮ.
ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮೋಟಾರ್ ನಿಯಮ ಅಂತ ಕೊಟ್ಟರೆ ಮೋಟಾರ್ ನಿಯಮ ಅಂತ ಕೊಟ್ಟರು, ಫ್ಲೇಮಿಂಗ್ ಅಂತ ಕೊಟ್ಟರು ಫ್ಲೇಮಿಂಗ್ನ ಎಡಗೈನ ನಿಯಮವನ್ನು ನೀವು ಬರಿಬೇಕಾಗತ್ತೆ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳು, ಅದು ಕೂಡ 2 ನಿಯಮಗಳಿದ್ದಾವೆ. ಹಾಗೂ ಬೆಳಕಿನ ವಕ್ರೀಭವನದ ನಿಯಮಗಳು. ಇಲ್ಲಿ ವಕ್ರೀಭವನ ಅಂತ ಇದ್ದಲ್ಲಿ ಸ್ನೆಲ್ನ ನಿಯಮ ಅಂತಗಾದರೂ ಕೇಳ್ಬೋದು. ಹಾಗೆ ಕೇಳಿದ್ರು ಕೂಡ ನೀವೇನು ಮಾಡಬೇಕಾಗತ್ತೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರಿಬೇಕಾಗತ್ತೆ. ಇವಿಷ್ಟು ನಿಯಮಗಳಿಗೆ ಸಂಬಂಧಪಟ್ಟಂತೆ ಇಡೀ ಪಾಠದಲ್ಲಿ ಒಟ್ಟು ಇದಕ್ಕೆ ಎಷ್ಟಿದ್ದಾವೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಕೆಲವೊಂದು ಸರಿ ಹೆಚ್ಚಿಗೆ ಆದರೆ ಮತ್ತೊಂದು ಮಾರ್ಕ್ಸ್ ಆದರೂ ಕೂಡ ಹಾಕಿ ಕೊಡ್ಬೋದು. ಅಂದರೆ 4 ಅಂಕಗಳು, 3ರಿಂದ 4 ಅಂಕಗಳು ನಿಮಗೆ ಈ ನಿಯಮಗಳನ್ನು ಸರಿಯಾಗಿ ಕಲಿತಲ್ಲಿ 4 ಅಂಕಗಳನ್ನು ನೀವು ಪಡ್ಕೋಬೇಕಾಗುತ್ತೆ. ಈ 4 ನಿಯಮಗಳನ್ನು ನೀವು ಸರಿಯಾಗಿ ಕಲಿತಲ್ಲಿ ನಿಮಗೆ 3ರಿಂದ 4 ಅಂಕಗಳು ಏನಾಗ್ತವೆ, ಈ ಒಂದು ನಿಯಮಗಳಿಂದ ಸಿಗ್ತವೆ. ಇನ್ನು 4 ಅಂಕದ ಪ್ರಶ್ನೆಗಳು ಅಂದರೆ ಟೋಟಲ್ ಆಗಿ ಈ ಒಂದು ಹೇಳುವಂತಹ ವಿಷಯಗಳಿಂದ, ಈ ಕ್ವಶನ್ಸ್ಗಳಿಂದ ನಿಮ್ಗೆ ಏನಾಗ್ಬೋದು 4 ಅಂಕಗಳನ್ನು ಗಳಿಸ್ಬೋದು. ಹಾಗಾದರೆ ಯಾವ್ಯಾವು ಅಂತ ಅಂದರೆ, ಮೊದಲೇದಾಗಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಕಲಿತ್ರೆ ಇದರಲ್ಲೂ ಕೂಡ ಏನಾಗಿದೆ, ನಿಮಗೆ ಮಾರ್ಕ್ಸ್ ಇದೆ. ಇನ್ನು ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ ಅಂತ ಇದೆ. ಅಂದರೆ ಇದು ನಿಮಗೆ ಆಕ್ಟಿವಿಟಿ ಥರ ಕೊಟ್ಟಿರುವಂಥದ್ದು. ನ್ಯೂಟನ್ ಏನು ಪ್ರಯೋಗವನ್ನು ಮಾಡಿದ್ನಲ್ವಾ, ಅದನ್ನು ನೀವೇನು ಮಾಡಬೇಕು, 7 ಬಣ್ಣಗಳಿರೋದನ್ನು, ಬಿಳಿಯ ಬೆಳಕಲ್ಲಿ 7 ಬಣ್ಣಗಳು ಇರೋದನ್ನು, ಅದು ವರ್ಣ ವಿಭಜನೆ ಆಗೋದನ್ನು ನೀವೇನು ಮಾಡಬೇಕಾಗತ್ತೆ, ವಿವರಿಸಬೇಕಾಗತ್ತೆ. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಆಕಾಶ ನೀಲಿಯಾಗಿ ಕಾಣಲು ಕಾರಣವೇನು? ಇದಕ್ಕೂ ಕೂಡ ನೀವೇನು ಮಾಡಬೇಕು, ಸರಿಯಾದ ಕಾರಣವನ್ನು ಬರಿಬೇಕಾಗತ್ತೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ? ಅತಿ ಹೆಚ್ಚು ಬಾಗುವ ಬಣ್ಣ ಹಾಗೂ ಅತಿ ಕಡಿಮೆ ಬಾಗುವ ಬಣ್ಣವನ್ನು ತಿಳಿಸಬೇಕು. ಜೊತೆಗೆ ಕಣ್ಣಿನ ಹೊಂದಾಣಿಕೆ ಎಂದರೇನು? ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರವು ಹೇಗೆ ಹೊಂದಾಣಿಕೆ ಮಾಡಿದೆ ವಿವರಿಸಿರಿ ಅಂತ ಇದೆ. ಅಂದರೆ ನಮ್ಮ ಕಣ್ಣಿನಲ್ಲಿ ನಮ್ಮ ಸಾಮರ್ಥ್ಯ ಎಷ್ಟಿದೆ, ದೂರದ ವಸ್ತುಗಳನ್ನು ನೋಡಬೇಕಾದ್ರೆ, ಹತ್ತಿರದ ವಸ್ತುಗಳನ್ನು ನೋಡಬೇಕಾದ್ರೆ ನಮ್ಮ ಕಣ್ಣಿನಲ್ಲಿರುವಂತಹ ಸಿಲಿಯರಿ ಸ್ನಾಯುಗಳು ಯಾವ ರೀತಿಯಾದಂತಹ ಹೊಂದಾಣಿಕೆಯನ್ನು ಮಾಡ್ಕೊಳ್ತವೆ ಅನ್ನೋದನ್ನು ವಿವರಿಸಬೇಕಾಗತ್ತೆ. ನಕ್ಷತ್ರಗಳು ಏಕೆ ಮಿನುಗುತ್ತವೆ, ಗ್ರಹಗಳು ಏಕೆ ಮಿನುಗುವುದಿಲ್ಲ? ಅಂದರೆ ಇದಕ್ಕೂ ಕೂಡ ಏನು ಮಾಡಬೇಕು, ಕಾರಣವನ್ನು ತಿಳಿಸ್ಬೇಕು. ಅಷ್ಟೇ ಅಲ್ಲದೆ ಈ ವಿದ್ಯುತ್ ಮಂಡಲಗಳ ಜೋಡಣೆಯಲ್ಲಿ ಸರಣಿ ಕ್ರಮಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಉತ್ತಮ ಅಂತ ಹೇಳಿ ಕೇಳ್ತಿರ್ತಾರೆ. ನೀವು ನೋಡಿರ್ಬೋದು, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ಇದೊಂದು ಕ್ವಶನ್ನು ಫಿಕ್ಸ್. ಎವ್ರಿ ಟೈಮ್ ಏನಾಗಿದೆ ಅಂದರೆ ಈ ಒಂದು ಕ್ವಶನ್ನು ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇವಿಷ್ಟು 4 ಅಂಕಗಳು ಬೇಕು ಅಂತ ಅಂದರೆ ಇವಿಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಗಳನ್ನು ಕಲ್ತಿದ್ದಲ್ಲಿ 4 ಅಂಕಗಳನ್ನು ನೀವು ಸುಲಭವಾಗಿ ಪಡ್ಕೋಬಹುದು. ಇನ್ನು ಕೊನೆಯದಾಗಿ ಇಲ್ಲಿ ಕೆಳಗಡೆನೂ ಕೂಡ ಏನಿದೆ 4 ಅಂಕಗಳ ಪ್ರಶ್ನೆಗಳಿದ್ದಾವೆ. ಅಂದರೆ ಇದನ್ನು ನೋಡ್ರಿ, ಇದು ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿ ಹಾರ್ಮೋನ್ಗಳ ಕೋಷ್ಟಕ. ಉದಾಹರಣೆಗೆ ಈಗ ಅಡ್ರಿನಲ್ ಅಂತ ಇದೆ, ಆ ಅಡ್ರಿನಲ್ ಹಾರ್ಮೋನ್ನ ಕಾರ್ಯ ಏನು? ಜೊತೆಗೆ ಥೈರಾಕ್ಸಿನ್ ಅಂತ ಹೇಳಿ ಹಾರ್ಮೋನ್ ಇದೆ, ಆ ಹಾರ್ಮೋನ್ನ ಕಾರ್ಯವೇನು? ಹೀಗೆ ಪ್ರಾಣಿಗಳಲ್ಲಿ ಕಂಡುಬರುವಂಥ ಹಾರ್ಮೋನ್ಗಳನ್ನು ನೀವೇನು ಮಾಡ್ತಾ ಹೋಗಬೇಕು, ಅದೊಂದು ಪಟ್ಟಿ ಇದೆ, ಆ ಕೋಷ್ಟಕವನ್ನು ಸರಿಯಾಗಿ ಕಲಿಬೇಕಾಗತ್ತೆ. ಇನ್ನು ಸಸ್ಯಗಳ ಹಾರ್ಮೋನ್ಗಳು ಆಕ್ಸಿನ್ ಆಗಿರ್ಬೋದು, ಜಿಬ್ಬರ್ಲಿನ್ ಆಗಿರ್ಬೋದು, ಉದಾಹರಣೆಗೆ ಸೈಟೋಕೈನಿನ್ ಆಗಿರ್ಬೋದು, ಯಾವೆಲ್ಲ ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸ್ತವೆ, ಕೆಲವೊಂದಿಷ್ಟು ಕುಂಠಿತಗೊಳಿಸ್ತವೆ. ಹಾಗಾದರೆ ಅವುಗಳ ಕಾರ್ಯ ಏನು ಅನ್ನೋದನ್ನು ಡೀಟೇಲ್ ಆಗಿ ನೀವೇನು ಮಾಡಬೇಕು, ಕಲಿಬೇಕಾಗತ್ತೆ. ಹಾರ್ಮೋನ್ಗಳ ಕಾರ್ಯಗಳು ಎರಡನ್ನೂ ಕೂಡ ನೀವು ಕಲಿಬೇಕು. ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಸಸ್ಯಗಳಲ್ಲಿ ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ಹೇಗೆ ಉತ್ಪಾದಿಸ್ತವೆ ಅನ್ನೋದು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ವಿವರವಾಗಿ ನೀವೇನು ಮಾಡಬೇಕು, ಕಲಿಬೇಕು. ಜೊತೆಗೆ ಅದರಲ್ಲಿ ಒಂದು ಇಕ್ವೇಷನ್ ಬರುತ್ತೆ, ಆ ಇಕ್ವೇಷನ್ನು ಕೂಡ ನೀವೇನು ಮಾಡ್ಕೋಬೇಕು, ಕಲಿಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಜಾಸ್ತಿ ವೇಟೇಜ್ ಮಾರ್ಕ್ಸ್ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಜೀರ್ಣಕ್ರಿಯೆಯಲ್ಲಿ ಕಿಣ್ವಗಳ ಪಾತ್ರ, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವಿಸರ್ಜನಾ ಪದಾರ್ಥಗಳು ಅಂತ ಇದೆ. ನಮ್ಮ ಜೀರ್ಣಕ್ರಿಯೆಯಲ್ಲಿ ಯಾವ್ಯಾವ ಪದಾರ್ಥಗಳು ಅಂದರೆ ಕಿಣ್ವಗಳು ಯಾವ್ಯಾವು ಪಾಲ್ಗೊಳ್ತವೆ, ಉದಾಹರಣೆ ಅಮೈಲೈಸ್ ಆಗಿರ್ಬೋದು ಅಥವಾ ಪೆಪ್ಸಿನ್ ಆಗಿರ್ಬೋದು, ಈ ರೀತಿ ಕಿಣ್ವಗಳು ಏನೇನು ಕಾರ್ಯಗಳನ್ನು ಮಾಡ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ವಿಸರ್ಜನಾ ಪದಾರ್ಥಗಳು, ಸಸ್ಯ ಮತ್ತು ಪ್ರಾಣಿಗಳು ವಿಸರ್ಜನೆ ಮಾಡಬೇಕಾದ್ರೆ ಅವು ದೇಹಗಳಿಂದ ಅವು ಯಾವ್ಯಾವ ರೀತಿಯಾದಂತಹ ತ್ಯಾಜ್ಯ ಪದಾರ್ಥಗಳನ್ನು ಹೊರ ಹಾಕಲ್ಪಡ್ತವೆ ಅನ್ನೋದನ್ನು ನೀವು ಕಲಿಬೇಕು. ಜೊತೆಗೆ ಆಹಾರ ಸರಪಳಿ, ನಮ್ಮ ಪರಿಸರ ಪಾಠದಿಂದ ಬರುವಂಥ ಆಹಾರ ಸರಪಳಿ ಅಂದ್ರೇನು, ಆ ಪೋಷಣಾ ಸ್ತರದಲ್ಲಿ ಶಕ್ತಿ ಏಕಮುಖ ಹರಿವು ಹೇಗಾಗುತ್ತೆ ಅನ್ನೋದು. ಇನ್ನು ಇದರಲ್ಲಿ ಓಝೋನ್ ಪದರ ಹೇಗೆ ಸೃಷ್ಟಿಯಾಗಿದೆ, ಜೊತೆಗೆ ಅದು ಎಲ್ಲಿ ಕಂಡು ಬರುತ್ತೆ,
ಆ ಓಜೋನ್ ಪದರ ಇತ್ತೀಚೆಗೆ ಏನಾಗ್ತಾ ಇದೆ, ಹಲವಾರು ಕಾರಣಗಳಿಂದ ನಶಿಸ್ತಾ ಇದೆ, ರಂಧ್ರ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನೋದು. ಅದರಿಂದ ಈ ರೀತಿ ಹೋಲ್ ಆಗ್ತಾ ಇತ್ತು ಅಂದರೆ, ರಂಧ್ರ ಆಗ್ತಾ ಇದ್ದರೆ ಅದಕ್ಕೆ ಯಾವ ರೀತಿ ಪರಿಣಾಮ ಭೂಮಿ ಮೇಲೆ ಬೀರ್ತಾ ಇದೆ, ಹಾಗಾದರೆ ಅದಕ್ಕೇನು ಪರಿಹಾರವನ್ನು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ನೀವು ಕಲಿಬೇಕು. ಇದಿಷ್ಟನ್ನು ಕಲಿತ್ರೆ ಇದರಲ್ಲಿ ನಿಮಗೆ 4 ಅಂಕಗಳು ಸಿಗ್ತವೆ. ಇನ್ನು ಕೊನೆಯದಾಗಿ ಇನ್ನು ರಾಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕ ಕ್ರಿಯೆಗಳು ಮೊದಲೇ ಪಾಠ ಅಲ್ವಾ ಮಕ್ಕಳೇ? ಆ ಮೊದಲೇ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಅಂದ್ರೇನು, ಜೊತೆಗೆ ರಾಸಾಯನಿಕ ಕ್ರಿಯೆಗಳಲ್ಲಿ 4 ವಿಧಗಳಿದ್ದಾವೆ. ಆ 4 ವಿಧಗಳಿಗೆ ಡೆಫಿನೇಷನ್ ಗೊತ್ತಿರಬೇಕು. ಹಾಗೂ ಆ 4 ವಿಧಗಳಿಗೂ ಕೂಡ ಒಂದೊಂದು ಎಕ್ಸಾಂಪಲನ್ನು ನಿಮಗೆ ಹೇಳೋಕ್ಕೆ ಬರಬೇಕು. ಉದಾಹರಣೆ, ಸಂಯೋಗ ಕ್ರಿಯೆ ಅಂದ್ರೇನು, ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ ಅಂದರೆ ಈಕ್ವೇಷನ್ನ ಬರಿಬೇಕಾಗತ್ತೆ. ಜೊತೆಗೆ ವಿಭಜನೆ ಕ್ರಿಯೆ, ಅದಕ್ಕೊಂದು ಉದಾಹರಣೆ. ಸ್ಥಾನಪಲ್ಲಟ ಕ್ರಿಯೆ, ಅದಕ್ಕೊಂದು ಉದಾಹರಣೆ. ಹಾಗೆ ದ್ವಿಸ್ಥಾನಪಲ್ಲಟ ಕ್ರಿಯೆ, ಅದಕ್ಕೊಂದು ಉದಾಹರಣೆ ಬರಿಬೇಕಾಗತ್ತೆ. ಕೆಲವೊಂದು ಬಾರಿ ಅವ್ರೇನು ಮಾಡ್ತಾರೆ ಅಂತ ಅಂದರೆ ಈಕ್ವೇಷನನ್ನು ಕೊಟ್ಟು ಇದು ಯಾವ ರೀತಿಯಾದಂತಹ ಕ್ರಿಯೆ ಅಂತ ಹೇಳಿ ಕೇಳ್ತಾರೆ. ಇನ್ನು ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂತ ಅಂದರೆ ಕೇವಲ ಈಕ್ವೇಷನ್ ಕೊಡದೆ ರಾಸಾಯನಿಕ ಕ್ರಿಯೆ ಟೈಪನ್ನು ಕೊಟ್ಟು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ರಿ ಅಂತ ಕೇಳ್ತಾರೆ. ಯಾವ ರೀತಿ ಕೊಟ್ಟರು ಕೂಡ ನೀವೇನು ಮಾಡಬೇಕು, ಬರೆಯೋಕೆ ಎಲಿಜಿಬಲ್ ಆಗಿರಬೇಕು. ಹಾಗಾಗಿ ನೀವೇನು ಮಾಡ್ತೀರಿ, ಕಲಿಯುವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲ್ತ್ಬಿಡ್ರಿ. ರಾಸಾಯನಿಕ ಕ್ರಿಯೆ ಅಂದ್ರೇನು, ಅದರ 4 ಟೈಪ್ಸು. ಹಾಗಾದರೆ ಈ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಯಾವ್ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತವೆ? ಉದಾಹರಣೆ, ಬಣ್ಣ ಬದಲಾವಣೆ ಆಗೋದಿರ್ಬೋದು, ಅಥವಾ ಹೊಗೆ ಹೋಗೋದಿರ್ಬೋದು, ಹೊಸ ವಸ್ತುಗಳು ಉತ್ಪತ್ತಿ ಆಗೋದಿರ್ಬೋದು. ಈ ರೀತಿಯಾದಂತಹ ಲಕ್ಷಣಗಳನ್ನು ನೀವೇನು ಮಾಡಬೇಕು, ಗುರುತಿಸಿ ಬರಿಬೇಕಾಗತ್ತೆ. ಇನ್ನು ಅಷ್ಟೇ ಅಲ್ಲದೆ ಈ ಸಮೀಕರಣಗಳನ್ನು ಸರಿದೂಗಿಸೋದು, ಈ ಪಾಠದಲ್ಲಂತೂ ಇದು ಫಿಕ್ಸ್ಡ್. ನೆನಪಿರಲಿ ನಿಮಗೆ, ರಾಸಾಯನಿಕ ಕ್ರಿಯೆಗಳ ವಿಧಗಳೊಳಗೆ ಒಂದು ಫಿಕ್ಸ್ ಕ್ವಶನ್ 2 ಮಾರ್ಕ್ಸಿಗೆ, ಜೊತೆಗೆ ಸಮೀಕರಣಗಳನ್ನು ಸರಿದೂಗಿಸೋದು ಕೂಡ 2 ಮಾರ್ಕ್ಸಿಗೆ ಇರುತ್ತೆ. ಅಂದರೆ ಕೆಲವೊಂದು ಬಾರಿ ಏನು ಮಾಡ್ತಾರೆ, ಈಕ್ವೇಷನನ್ನು ಕೊಟ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳ್ತಾರೆ. ಇನ್ನು ಕೆಲವೊಂದು ಸಾರಿ ಏನು ಮಾಡ್ತಾರೆ, ಕೆಮಿಕಲ್ಸನ್ನು, ರಾಸಾಯನಿಕಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ನೀವೇನು ಮಾಡಬೇಕು, ಸಾಂಕೇತಿಕವಾಗಿ ಈಕ್ವೇಷನ್ ರೂಪದಲ್ಲಿ ನೀವು ಅದನ್ನು ಬರಿಬೇಕಾಗತ್ತೆ. ಇನ್ನು ಲವಣದ ಉಪಯೋಗದ ಕೋಷ್ಟಕ, ಲವಣಗಳನ್ನು ಯಾವ್ದ್ಯಾವ್ದಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನು ಅದರಲ್ಲಿ ಒಂದು ಪಟ್ಟಿ ಇದೆ, ಅದನ್ನು ನೀವು ಕಲೀರಿ. ಇನ್ನು ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳ ಕೋಷ್ಟಕ, ಅದರಲ್ಲಿ ಏನಿದೆ ಅಂತ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಒಂದು ಕೋಷ್ಟಕನೇ ಇದೆ, ಪಟ್ಟಿನೇ ಇದೆ. ಆ ಪಟ್ಟಿಲಿ ಏನಾಗಿದೆ ಅಂತ ಅಂದರೆ ಈ ಆಲ್ಕಿನ್ಗಳ ಅಣುಸೂತ್ರ, ಆಲ್ಕೈನ್ಗಳ ಅಣುಸೂತ್ರಗಳನ್ನು ಏನು ಮಾಡಿದ್ದಾರೆ, ರಚನಾ ವಿನ್ಯಾಸಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಅವುಗಳ ಅಣುಸೂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ರಚನಾ ಸೂತ್ರಗಳನ್ನು ಕೂಡ ಕಲಿಬೇಕಾಗತ್ತೆ. ಹಾಗೆ ಆ ಕ್ರಿಯಾ ಗುಂಪುಗಳು ಕೋಷ್ಟಕದಲ್ಲಿನ ರಚನಾ ಸೂತ್ರಗಳು, ಇದರಲ್ಲಿ ಹೇಳಿರುವಂತೆ ಅವುಗಳಲ್ಲಿರುವಂಥ ಸಾಮಾನ್ಯ ಸೂತ್ರ ಕಲ್ತ್ರಿ ಅಂತ ಅಂದರೆ ಅದರಲ್ಲಿರುವಂಥ ಅಷ್ಟು ಫ್ಯಾಮಿಲಿನೂ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಕಲ್ತಾದ್ಮೇಲೆ ಅವುಗಳ ರಚನೆ ಹಾಗೂ ಅಣುಸೂತ್ರ ಎರಡನ್ನೂ ನೀವು ಏನು ಮಾಡಬೇಕು, ಕಲ್ತ್ರೆ ಇದರಿಂದ ನೀವು 6 ಅಂಕಗಳನ್ನು ಪಡ್ಕೋಬಹುದು. ಇನ್ನು ಕೊನೆಯದಾಗಿ ಏನಿದೆ ಅಂತ ಅಂದರೆ 1 ರಿಂದ 2 ಅಂಕಗಳಿಗೆ ಕೇಳ್ತಾರೆ. ಪ್ರತಿ ಸರಿನೂ ಏನಾಗಿದೆ, ನಾವು ಕ್ವಶನ್ ಪೇಪರ್ನ ನೋಡ್ತಾ ಬಂದಾಗ ಇದೊಂದು ಕ್ವಶನ್ ಇದೆ, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ ಅಂತ ಇದೆ. ನೀವು ಅದಿಷ್ಟು ಸ್ಕೆಮ್ಯಾಟಿಕ್ ಡೈಗ್ರಾಮನ್ನು ಕಲ್ತ್ರಿ ಅನ್ನೋದಾದರೆ ಅದರಲ್ಲಿ ಏನು ಮಾಡ್ತಾರೆ, 1 ಮಾರ್ಕ್ಸಿಂದಾದರೂ ಕೊಡ್ಬೋದು ಅಥವಾ 2 ಮಾರ್ಕ್ಸಿಂದಾದರೂ ಕೂಡ ಕೊಡ್ಬೋದು. ಉದಾಹರಣೆಗೆ ಗ್ಲೂಕೋಸ್ ಪೈರುವೇಟ್ ಆಗಿ ಎಲ್ಲಿ ವಿಭಜನೆ ಆಗುತ್ತೆ ಅಂತ ಹೇಳಿ ಕೇಳ್ಬೋದು, ಕೋಶರಸದಲ್ಲಿ. ಈ ರೀತಿ ನಾವು ಏನು ಮಾಡಬೇಕು, ಆನ್ಸರ್ ಮಾಡಬೇಕಾಗತ್ತೆ. ಇನ್ನು ವಾಯುವಿಕೆ, ಅವಾಯುವಿಕೆ ಉಸಿರಾಟ ಯಾವ ರೀತಿ ಆಗುತ್ತೆ ಮತ್ತು ಎಲ್ಲಾಗುತ್ತೆ. ಕೊನೆಯದಾಗಿ ಅದರಲ್ಲಿ ಉತ್ಪನ್ನಗಳು ಏನೇನು ಉತ್ಪತ್ತಿ ಆಗ್ಬೋದು ಅಂತ ಹೇಳಿ ಕೇಳ್ತಿರ್ತಾರೆ. ಹಾಗಾಗಿ ಆ ಪೂರ್ತಿ ಸ್ಕಿಮ್ಯಾಟಿಕ್ ಡೈಗ್ರಾಮನ್ನು ನೀವು, ಆ ಚಿತ್ರವನ್ನು ನೀವು ನೋಡ್ಕೊಂಡ್ರಿ ಅನ್ನೋದಾದರೆ ಅದರಲ್ಲಿ 1 ರಿಂದ 2 ಮಾರ್ಕ್ಸನ್ನು ಪಡಿಬೋದು. ಈಗ ನೋಡಿ ಮಕ್ಕಳೇ, ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಲ್ವಾ, ಅದರಲ್ಲಿ ನಾವು ಈಸಿ ಟು ಪಾಸ್ ಅನ್ನುವಂಥ ಈ ಕಾನ್ಸೆಪ್ಟಲ್ಲಿ ನಾವೇನು ಮಾಡಿದ್ವಿ, ಸುಲಭವಾಗಿ 28 ರಿಂದ 30 ಅಂಕಗಳನ್ನು ಹೇಗೆ ಪಡ್ಕೋಬೋದು ಅನ್ನೋದು, ಹಾಗೆ ಯಾವ್ಯಾವ ರೀತಿಯಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಪ್ರತಿ ಪಾಠದ ಮೇಲೆ ಬರ್ತಾ ಹೋಗ್ತವೆ, ಎವ್ರಿ ಟೈಮ್ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾವು ಸರಿ ಮಾಡಿ ಕಲ್ತಿದ್ದೇವೆ. ಮತ್ತೊಂದು ಸಾರಿ ಇದನ್ನು ನಾವು ಗ್ಲಾನ್ಸ್ ಮಾಡೋಣ. ಅಂದರೆ ಟೋಟಲ್ ಆಗಿ 12 ಮಾರ್ಕ್ಸು ಏನು ಮಾಡ್ತವೆ, ಈ ಚಿತ್ರಗಳಿಂದ ಬರ್ತಾ ಹೋಗ್ತವೆ. ಇನ್ನು ನಿಯಮಗಳಿದ್ದಾವೆ, ಆ ನಿಯಮಗಳಿಂದ ಕೂಡ 3 ಅಂಕಗಳು ನಿಮಗೆ ಸಿಗ್ತವೆ. ಇನ್ನು ಅಷ್ಟೇ ಅಲ್ಲದೆ 4 ಅಂಕಗಳು ಇದು ಲಾಂಗ್ ಆನ್ಸರಲ್ಲೂ ಕೂಡ ಏನು ಮಾಡ್ತಾರೆ, ಕಾರಣವನ್ನು ತಿಳಿಸೋದ್ರಲ್ಲಿ ಕೇಳ್ತಾ ಹೋಗ್ತಾರೆ. ಇದರಲ್ಲಿ 4 ಅಂಕಗಳನ್ನು ಪಡ್ಕೋಬಹುದು. ಇನ್ನು ಈ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾರ್ಮೋನ್ಗಳಾಗಿರ್ಬೋದು, ದ್ಯುತಿಸಂಶ್ಲೇಷಣೆ ಕ್ರಿಯೆ, ಆಹಾರ ಸರಪಳಿ, ಓಜೋನ್ ಬಗ್ಗೆ ಸೇರಿದಂತೆ ಏನು ಮಾಡ್ತಾರೆ, ಇದರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ಅಂದರೆ 4 ಅಂಕಗಳು ಸಿಗ್ತವೆ. ಇನ್ನು ರಾಸಾಯನಶಾಸ್ತ್ರ ವಿಭಾಗದಲ್ಲೂ ಕೂಡ ಅಲ್ಲೂ ಕೂಡ ರಾಸಾಯನಿಕ ಕ್ರಿಯೆಗಳು, ಸಮೀಕರಣ ಸರಿದೂಗಿಸೋದು, ಅದರ ವಿಧಗಳು, ಲಕ್ಷಣಗಳು, ಇನ್ನು ಲವಣದ ಉಪಯೋಗಗಳು,
ಆಲ್ಕೇನ್, ಆಲ್ಕಿನ್, ಆಲ್ಕೈನ್ಗಳ ರಚನಾ ಸೂತ್ರ ಹಾಗೂ ಸಾಮಾನ್ಯ ಅಣುಸೂತ್ರಗಳನ್ನು ನೀವು ಕಲಿಬೇಕು. ಕೊನೆಯದಾಗಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆಯನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದರಿಂದ ನೀವೇನು ಮಾಡ್ಬೋದು, ತುಂಬ ಈಸಿಯಾಗಿ 28ರಿಂದ 30 ಮಾರ್ಕ್ಸನ್ನು ಆರಾಮ್ಸೆ ತೊಗೋಬಹುದು. ಅಂದರೆ ಯಾವ ವಿಷಯದಲ್ಲೂ ಕೂಡ ಪಾಸಿಂಗ್ ಮಾರ್ಕ್ಸ್ ಇಲ್ಲದೆ ಇರುವಂಥ ಸಬ್ಜೆಕ್ಟ್ ಯಾವುದೂ ಇಲ್ಲ. ಹಾಗಾಗಿ ಇಷ್ಟನ್ನು ನೀವು ಕನ್ಫರ್ಮ್ ಮಾಡ್ಕೊಂಡ್ರಿ ಅನ್ನೋದಾದರೆ ನೀವು ವಿಜ್ಞಾನ ವಿಷಯದಲ್ಲಿ ಪಾಸ್ ಆಗ್ಬೋದು. ಅದೇ ರೀತಿ ನಿಮಗೆ ಇಷ್ಟೊತ್ತು ಈ ವಿಡಿಯೋನ ಡೀಟೇಲ್ ಆಗಿ ನೀವು ಕೂಡ ನೋಡ್ತಾ ಬಂದಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಇದನ್ನು ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಸಾಧ್ಯವಾದಷ್ಟು ನಿಮಗೆ ಆನ್ಸರ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಥ್ಯಾಂಕ್ ಯು.